ಹಲೋ ಆಸ್ಪರೆಂಟ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ನಾನು ಬಂದುಬಿಟ್ಟು VA ಪೇಪರ್ 2 ಬಗ್ಗೆ ಮಾಡ್ತಾ ಇದ್ದೀನಿ. ನೆನ್ನೆ ಪೇಪರ್ 1 ಬಗ್ಗೆ ಮಾಡಿದ್ದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಂತೆ, ಸೊ ಅಲ್ಲೋಗಿ ನೋಡ್ಕೊಳ್ಳಿ. ಪೇಪರ್ 2 ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡೋಕ್ಕೂ ಮುಂಚೆ ನಾನು ನಿಮ್ಮೆಲ್ಲರಿಗೂ ಒಂದು ಗ್ರ್ಯಾಟಿಟ್ಯೂಡ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಾಯಿ ದೇವ್ಸ್ ಚಾನಲ್ಗೆ 500 ಆಸ್ಪರೆಂಟ್ಸ್ ಆ್ಯಡ್ ಆಗಿದ್ದಾರೆ. ಸೊ ಭಾಳಷ್ಟು ಖುಷಿ ಆಗ್ತಿದೆ. ನನ್ನ ಫಸ್ಟ್ ಮೈಲ್ ಸ್ಟೋನ್ ಅಂತಲೂ ಹೇಳ್ಬೋದು. ನಿಮ್ಮೆಲ್ಲರ ಪ್ರೀತಿ, ಆರೈಕೆ ಹಾಗೆ ಆಶೀರ್ವಾದದಲ್ಲೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಆ್ಯಂಡ್ ಮೇನ್ಲಿ ನಿಮ್ಮೆಲ್ಲರ ಸಪೋರ್ಟ್ ಇದೆಲ್ಲದಕ್ಕೂ ತುಂಬಾ ನನಗೆ ಮುಖ್ಯ ಆಗಿದೆ. ನಾನು ಈಗ ತಾನೇ ಸಾಯಿ ಸಚ್ಚರಿತೆ ಬುಕ್ನ ಓದಿ ಮುಗಿಸ್ದೆ. ಸೊ ಅದಕ್ಕೋಸ್ಕರ ಅಲ್ಲೇ ಇಟ್ಕೊಂಡಿದ್ದೆ. ಸೊ ಇವಾಗ ನಾನು ಪೇಪರ್ 2 ಬಗ್ಗೆ ಹೇಳೋದಕ್ಕೆ ಅಂತ ಬರ್ತಿದ್ದೀನಿ. ನೋಡಿ, ಇಲ್ಲಿ VAOಗೆ ಪೇಪರ್ 2 ಬಗ್ಗೆ ನಾನೀಗ ಹೇಳ್ತಾ ಇದ್ದೇನಂತೆ. ಸೊ ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತು, ಪೇಪರ್ 1 GS ಅದರಲ್ಲಿ 100 ಕ್ವೆಶನ್ಸ್ ಬರುತ್ತೆ, 100 ಮಾರ್ಕ್ಸು, 2 ಅವರ್ಸು. ಅದೇ ರೀತಿಯಾದಂಥ ಪೇಪರ್ 2ನಲ್ಲಿ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಬರುತ್ತೆ, 100 ಕ್ವೆಶನ್ಸ್ ಆ್ಯಂಡ್ ಅದಕ್ಕೆ 100 ಮಾರ್ಕ್ಸ್ ಇರುತ್ತೆ. ಸೊ 2 ಅವರ್ಸಲ್ಲಿ ನೀವು ಮಾಡಬೇಕು. ಮೇನ್ಲಿ ನಿಮ್ಮ ಫೋಕಸ್ ನೆಗೆಟಿವ್ ಮಾರ್ಕಿಂಗಲ್ಲಿರುತ್ತೆ. ಹಾಗಾಗಿ ನೀವು ಸರಿಯಾದ ಕ್ವಶನ್ಗೆ ಮಾತ್ರ ಟಿಕ್ ಮಾಡೋಂಗಿರಬೇಕು. ಆ್ಯಂಡ್ ನಿಮಗೆಲ್ಲ OMR ಬರೆದು ಗೊತ್ತಿದೆ ಅನಿಸುತ್ತೆ, ಯಾಕೆಂದರೆ ಕಡ್ಡಾಯ ಕನ್ನಡದಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ. ದಯವಿಟ್ಟು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ OMRಲ್ಲಿ. ಸೊ ಮೇನ್ಲಿ ಈಗ ನೋಡೋದಾದರೆ ನೆಗೆಟಿವ್ ಮಾರ್ಕಿಂಗಲ್ಲಿ ನೀವು 4 ಕ್ವೆಶನ್ ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಹೋಗುತ್ತೆ. ತುಂಬ ಈಸಿಯಾಗಿ ನಾನು ಹೇಳಿದ್ದು, ಯಾಕೆಂದರೆ ಕಾಲು ಮಾರ್ಕ್ಸ್ ಹೋಗುತ್ತೆ. ನೀವು 1 ಕ್ವೆಶನ್ ತಪ್ಪು ಮಾಡಿದ್ರು 1/4 ಮಾರ್ಕ್ಸ್ ಹೋಗುತ್ತೆ. ಸೊ 4 ಕ್ವೆಶನ್ ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಹೋಗುತ್ತೆ. ಸೊ ಮೆಂಟಲ್ ಎಬಿಲಿಟಿ ಇರ್ಬೋದು, ಇಲ್ದೇ ಇರ್ಬೋದು. ಯಾಕೆ ಅಂದರೆ ಈಗ ರೀಸೆಂಟಾಗಿ ಯಾವುದೋ ಒಂದು ಎಕ್ಸಾಮ್ಗೆ ಮೆಂಟಲ್ ಎಬಿಲಿಟಿ ಇಲ್ಲ ಅಂತ ಹೇಳಿ ಅವ್ರು ಕೊಟ್ಟಿದ್ದರು KEAನಲ್ಲಿ. ನಂಗೆ ಯಾವ ಎಕ್ಸಾಮ್ ಅನ್ನೋದು ಮರ್ತೋಯ್ತು. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಮೆಂಟಲ್ ಎಬಿಲಿಟಿ ಪ್ರಿಪೇರ್ ಆಗೋಣ, ಅದರಲ್ಲಿ ಏನಿದೆ ಜಾಸ್ತಿ ಅಂತ ಏನೂ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಪ್ರಿಪೇರ್ ಆಗೋಣ. ಆದರೆ ನಾನು ಹೇಳ್ತಿರೋದು, ಸಮಯ ಕಮ್ಮಿ ಇದೆ, ನಮಗೇನು ಮಾಡಬೇಕು ಅಂತೆಲ್ಲ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರೋರಿಗೆ ನಾನು ಈ ವಿಡಿಯೋನ ಮಾಡ್ತೀನಿ. ಏನಕ್ಕೆ ಅಂತಂದರೆ, ತೀರಾ ಓದಿರಲ್ಲ ಅಲ್ಲ ಅವಾಗೆಲ್ಲ. ಸೊ ಇವಾಗ ಸಡನ್ನಾಗಿ ಕೂತ್ಕೊಂಡು ನಾನು ಎಕ್ಸಾಮ್ಗೆ ಓದ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವುದೇ ಸ್ಟೂಡೆಂಟ್ ಆದ್ರೂ ಕೂಡ ಕಷ್ಟ ಆಗೇ ಆಗುತ್ತೆ. ಸೊ ನಾನು ಹೇಳೋದು, KE ಅವ್ರದ್ದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ತೊಗೊಳ್ಳಿ, ಆಯಿತಾ? ವೀಕೆಂಡ್ಸ್ ಅಂದರೆ ಸ್ಯಾಟರ್ಡೇ ಸಂಡೇ 4 ಅವರ್ಸ್ ಓದ್ಕೊಳ್ಳಿ. ಸೊ ನೀವು ಇವಾಗ 2 ವೀಕ್ಸ್ ಸಿಗುತ್ತೆ. ಸೊ 8 ಅವರ್ಸ್ ಆಗುತ್ತೆ. ಸೊ 16 ಅವರ್ಸು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಿಗೆ ಕೊಡಿ. ಅದಾದಮೇಲೆ ನೋಡಿ, ಕ್ವೆಶನ್ಸ್ ಯಾವ ರೀತಿ ಕೇಳ್ತಾರೆ ಅಂದರೆ, ಕನ್ನಡದಲ್ಲಿ 35 ಕ್ವೆಶನ್ಸ್, ಇಂಗ್ಲೀಷಲ್ಲಿ 35 ಕ್ವೆಶನ್, ಕಂಪ್ಯೂಟರಲ್ಲಿ 30 ಕ್ವೆಶನ್ಸ್. ಸೊ ಡೈಲಿ ನೀವು 1 ಅವರ್ ಕೊಟ್ಟರು ಕೂಡ ಆರಾಮಾಗಿ ಮುಗಿಸ್ಕೋಬೋದು ಬೈ ವಾಚಿಂಗ್ ಮ್ಯಾರಥಾನ್ ವೀಡಿಯೋಸ್. ಆ್ಯಂಡ್ ಈಗ ನಾನು ಹೇಳ್ತಿರೋದು ತುಂಬ ಮುಖ್ಯವಾಗಿರೋಂಥ ವಿಚಾರ. ಆ್ಯಕ್ಚುಲಿ ಈ ಮ್ಯಾಟರ್ ಬಗ್ಗೆ ತುಂಬ ಜನ ನಿಮ್ಗೆ ಹೇಳಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಯಾವಾಗಲೇ ಆಗಲಿ ಎಕ್ಸಾಮಲ್ಲಿ ನೀವು ಓದೋಕ್ಕೂ ಮುಂಚೆ ಎಷ್ಟು ಮಾರ್ಕ್ಸ್ನ ನಾನು ತೆಗೆದ್ರೆ ಯಾವ ರೀತಿ ನಾನು ಸೆಲೆಕ್ಟ್ ಆಗ್ಬೋದು ಆ್ಯಂಡ್ ಎಷ್ಟು ನನಗೆ ಯೂಸ್ ಆಗ್ಬೋದು ಅನ್ನೋದು ಫಸ್ಟ್ ನಮ್ಮ ತಲೆಯಲ್ಲಿರಬೇಕು. ಸೊ ಯಾವಾಗಲೂ ನೀವು ಈಗ ಫೋಕಸ್ ಮಾಡಬೇಕಾಗಿರೋದು, ನಾನು ಹೇಳ್ತಿದ್ದನ್ನ ಕೇಳಿ. ಫಸ್ಟು GKನಲ್ಲಿ 75+ ನೀವು ತೆಗಿಲೇಬೇಕು. ಪೇಪರ್ 2ನಲ್ಲೂ 75+ ತೆಗಿಬೇಕು. ಯಾವ ರೀತಿ ಅಂತ ನಾನು ಆಮೇಲೆ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ನೆಕ್ಸ್ಟು GK ಪೇಪರ್ 2 ಹೇಗೆ ಓದ್ತೀರಾ ಡೈಲಿ ಅಂದರೆ 5 ಅವರ್ಸ್. ನಾನು ಆವಾಗಲೇ ಹೇಳಿದ್ದೀನಿ, 5 ಅವರ್ಸ್ ಯಾರಿಗೆ ವರ್ಕ್ ಮಾಡ್ತಿರ್ತಾರ ಅವ್ರು ದಿನ 5 ಅವರ್ಸ್ ಓದಲೇಬೇಕು. ಆರ್ ಎಲ್ಸ್ 8 ಅವರ್ಸ್ ಓದಬೇಕು. 8 ಅವರ್ಸ್ ಯಾರು ಅಂತ ಅಂದರೆ ಯಾರೆಲ್ಲ ಫ್ರೀ ಇರ್ತಾರಲ್ಲ ಅವ್ರುಗಳು ಮಾತ್ರ, ಓಕೆನಾ? 5 ಅವರ್ಸ್ ಓದೋಕ್ಕಾಗ್ತಿಲ್ಲ, ನಂಗೆ 3 ಅವರ್ಸ್ ಓದೋಕ್ಕಾಗ್ತಿದೆ ಅಂದರೆ ವೀಕೆಂಡ್ಸಲ್ಲಿ 2 ಅವರ್ಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಪ್ರತಿದಿನದ್ದು, ಓಕೆನಾ? ಸೊ ಈ ಥರ ಎಲ್ಲ ಮಾಡ್ಕೊಂಡು ನೀವು ಓದಲೇಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಟೆಲಿಗ್ರಾಮಲ್ಲಿ ನಾನು ನೋಟ್ಸ್ಗಳನ್ನ ಹಾಕ್ತಾ ಇಲ್ಲ, ನಾನು ಲಿಂಕ್ಗಳನ್ನು ಹಾಕ್ತಾ ಇದ್ದೀನಿ. ಯಾವ ಲಿಂಕ್ ಅಂದರೆ, ನಾನು ಯಾವುದು ಮ್ಯಾರಥಾನ್ ವೀಡಿಯೋಸ್ ನೋಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ಲ ಅದನ್ನು ಹಾಕ್ತೀನಂತೆ. ನೋಟ್ಸ್ ಯಾಕೆ ಹಾಕಲ್ಲ ಅಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ನನ್ನ ನೋಟ್ಸ್ನ ತುಂಬ ಜನ ಮಿಸ್ಯೂಸ್ ಮಾಡಿಕೊಂಡ್ರು ಅಂತ. ಯಾವಾಗಲೂ ನಾವು ಸ್ವಂತವಾಗಿ ನಾವೇ ಓದ್ಕೊಂಡು ನೋಟ್ಸ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ನಾವು ಯಾರ್ದಾದ್ರು ನೋಟ್ಸ್ನ ರೆಫರ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಈಗಲೇ ಏನಾಗುತ್ತೆ ಅಂದರೆ, ಈಗ ಬೇರೆಯವ್ರ ನೋಟ್ಸಲ್ಲಿ ಅರ್ಧ ಅವ್ರಿಗೆ ಗೊತ್ತಿರೋದನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಜಸ್ಟ್ ರೆಫರೆನ್ಸಿಗೆ ಬರ್ಕೊಂಡಿರ್ತಾರೆ. ನಾನು ಕೂಡ ಹಾಗೇನೆ ಎಲ್ಲದನ್ನೂ ನೋಟ್ಸಲ್ಲಿ ಬರ್ದಿರಲ್ಲ. ಹಾಗಾಗಿ ನಾನು ಹೇಳ್ತಿರೋದು, ನೀವು ರೆಫರ್ ಮಾಡಿ ನೀವು ನಂಗೆ ನೋಟ್ಸ್ ಮಾಡಿ. ಬೇಕಿದ್ರೆ ನನ್ನ ನೋಟ್ಸ್ನ ನಾನು ನಿಮಗೆ PDF ಫಾರ್ಮಲ್ಲಿ ಹಾಕಲ್ಲ, ವೀಡಿಯೋದಲ್ಲೇ ಹಾಗೆ ತೋರಿಸ್ತೀನಿ. ನೀವು ಪಾಸ್ ಮಾಡ್ಕೊಂಡು ನೋಡಿಕೊಂಡ್ರೆ ಸಾಕು ಏನೇನು ಬರೆದಿದ್ದೀನಿ ನಾನು ಅಂತ. ಬಟ್ ನನ್ನ ನೋಟ್ಸ್ ಅಂತಲ್ಲ, ಯಾರು ನೋಟ್ಸ್ ರೆಫರ್ ಮಾಡೋದು ಅವಶ್ಯಕತೆ ಇಲ್ಲ, ಓಕೆನಾ? ನೆಕ್ಸ್ಟ್ ನಾನು ಹೇಳ್ತಿರೋದು ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿಲಿ ತುಂಬ ಈಸಿಯಾಗಿ ಟಾಪಿಕ್ಸ್ನ ನಾನು ಕೊಟ್ಟಿದ್ದೀನಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ಸು, ಕ್ಲಾಕು, ಏಜು ಆ್ಯಂಡ್ ಇಯರು, ಆಯಿತಾ? ಅದಾದಮೇಲೆ ರೇಷಿಯೋಸು, ಪರ್ಸೆಂಟೇಜ್ಸು, ಪ್ಯಾಸೇಜು, ಪೈ ಚಾರ್ಟ್ ಎಕ್ಸೆಟ್ರಾ. ಬೋರ್ ಆದಾಗ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಮೆಂಟಲ್ ಎಬಿಲಿಟಿನೇ ಇಟ್ಕೊಂಡು ಕೂತ್ಕೊಂಡ್ರೆ ಬೋರ್ ಆಗುತ್ತೆ. ಹಾಗಾಗಿ ಬೋರ್ ಆದಾಗ ನೀವು ಮೆಂಟಲ್ ಎಬಿಲಿಟಿನ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವಾಗ ನಾನು ಹೇಳ್ತಿರೋದು, VAOಗೆ ಎಷ್ಟು ಕ್ವೆಶನ್ಸ್ನ ಅಟೆಂಡ್ ಮಾಡಬೇಕು ಅಂತ ತುಂಬಾ ಈಸಿಯಾಗಿ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಪೇಪರ್ 1ನಲ್ಲಿ ಸಪೋಸ್ ನೀವು 80 ಕ್ವೆಶನ್ಸ್ನ ಅಟೆಂಡ್ ಮಾಡಿ 20 ಕ್ವೆಶನ್ ರಾಂಗ್ ಆದರೂ
ಆವಾಗ ನಿಮಗೆ 60 ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ ನೀವು 80 ಕ್ವಶನ್ ಅಟೆಂಡ್ ಮಾಡಬೇಕಾದ್ರೆ ನಿಮಗೆ 75 ಮಾರ್ಕ್ಸ್ ಬರೋಂಗೆ ನೀವು ಏನಾದರೂ ಮಾಡಿ ಗೊತ್ತಿರೋ ಅಷ್ಟು ಕ್ವಶನ್ಸಿಗೆ ಮಾತ್ರ ಆನ್ಸರ್ ಮಾಡಬೇಕು. ಆ್ಯಂಡ್ ಯಾವಾಗ ನೀವು 90 ಕ್ವಶನ್ಸ್ಗೆ ಅಟೆಂಡ್ ಮಾಡೋದಕ್ಕೆ ಹೋಗ್ತಿರೋ ಆವಾಗ ನೀವು 10 ಕ್ವಶನ್ಸ್ ರಾಂಗ್ ಆಗಂಗೆ ಮಾತ್ರ ನೀವು ನೋಡ್ಕೋಬೇಕು. ಯಾಕೆ ಅಂತ ಅಂದರೆ ತುಂಬ ನೀವು ಜಾಸ್ತಿ ಮಾರ್ಕ್ಸ್ನ ನೀವು ಅಟೆಂಡ್ ಮಾಡೋಕ್ಕೆ ಹೋದಾಗ ತಪ್ಪುಗಳು ಕಮ್ಮಿ ಆಗಿರಬೇಕು. ಆ್ಯಂಡ್ ಕಮ್ಮಿ ಅಟೆಂಡ್ ಮಾಡೋಕ್ಕೆ ಹೋದಾಗಲೂ ತಪ್ಪುಗಳು ಕಮ್ಮಿ ಆಗಿರಬೇಕು. ಈಗ 80 ನಾನು ಏನು ಹೇಳ್ದೆ ಅಲ್ವಾ, ಒಟ್ನಲ್ಲಿ 75 to 80 ಕ್ವಶನ್ಸ್ ಒಂಥರ ಸೇಫ್ ಝೋನ್ ಥರ ಕ್ವಶನ್ಸು. ಆ್ಯಂಡ್ ನೀವು 70 to 80 ಕ್ವಶನ್ಸ್ ನೀವೇನು ಅಟೆಂಡ್ ಮಾಡ್ತೀರಾ ಅಲ್ವಾ, ಅದರಲ್ಲಿ ನಿಮಗೆ ನೆಗೆಟಿವ್ಸ್ ಕಮ್ಮಿ ಆಗಿ ಪಾಸಿಟಿವ್ ಜಾಸ್ತಿ ಆಗೋಂಗೆ ಮಾಡಬೇಕು. ಅದರಿಂದ ನಿಮಗೆ ಮಾರ್ಕ್ಸ್ ತುಂಬ ಚೆನ್ನಾಗಿ ಸ್ಕೋರ್ ಆಗುತ್ತೆ. ಆ್ಯಂಡ್ ಪೇಪರ್ 1ಅಲ್ಲಿ 80 ಮಾಡಿದ್ರೆ ನಾನು ಪೇಪರ್ 2ನಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂದರೆ 90 ಮಾಡ್ಬೋದು. ಅವಾಗ ಇನ್ನೂ ನನಗೆ 80+ ಮಾರ್ಕ್ಸ್ ಬರುತ್ತೆ. ಸೊ ನೀವು ಯೋಚನೆ ಮಾಡಿ. ಆ್ಯಂಡ್ VAOಗೆ ಇದೇ ಫಸ್ಟ್ ಎಕ್ಸಾಮ್ ನಡೀತಿರೋದು KA ಇಂದ. ಅದಕ್ಕೋಸ್ಕರ ಯಾರು ಇದೇ ಕಟ್ ಆಫ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಸಿಂಪಲಾಗಿ ಒಂದು ಮಾತು ಹೇಳ್ತೀನಿ ಕೇಳಿ. ನೀವು ಎಲ್ಲೇ ನೋಡಿ 50%ಗಿಂತ ಜಾಸ್ತಿ ಇರಬೇಕು ಅಂತ ಹೇಳ್ತಾರಲ್ವಾ. ಸೊ ಈಗ 200 ಅಂದರೆ ಒಂದು 100 ಜಾಸ್ತಿ ಇರಬೇಕು ಮಾರ್ಕ್ಸು ಅಂತ ಹೇಳ್ತಾರೆ. ಬಟ್ ನಾನು ಹೇಳೋದು ಯಾವಾಗ್ಲೂ ಕೂಡ ನಮ್ಮದು 3/4% ಜಾಸ್ತಿ ಇರಬೇಕು, ಎಂಥ ಎಕ್ಸಾಮೇ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ 200 ಮಾರ್ಕ್ಸಿಗೆ 150+ ತೆಗೆದ್ರೆ ನಾವು ಒಂದು ಸ್ವಲ್ಪ ಸೇಫ್ ಝೋನು ಅಂತ. ಸೊ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, 150 ಮಾರ್ಕ್ಸ್ ಪ್ಲಸ್ ತೆಗೆದ್ರೆ ಸೇಫ್ ಝೋನ್ ಅಂತ. 100% ಕೆಲಸ ಆಗುತ್ತೆ. ಆ್ಯಂಡ್ ಇದು ಮತ್ತೊಂದು ವಿಚಾರ ಹೇಳ್ತಾ ಇದ್ದೀನಿ, ನೀವು ಎರಡರಲ್ಲೂ 75+ ಮಾರ್ಕ್ಸ್ ತೆಕ್ಕೊಂಡ್ರೆ ಮಾತ್ರ ನಿಮಗೆ 150 ಬರುತ್ತೆ. ಇಲ್ಲ ನೀವು GKನಲ್ಲಿ 60 ಮಾರ್ಕ್ಸ್ ತೆಕ್ಕೊಂಡ್ರು ಕೂಡ ನೀವು ಪೇಪರ್ 2ನಲ್ಲಿ ನಿಮಗೆ ಬ್ಯಾಲೆನ್ಸ್ ಮಾಡೋದು ಬರಬೇಕು. ಐಡಿಯಾ ಬರ್ತಿದೆ ಅಲ್ವಾ ನಿಮಗೀಗ ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತ. ಅದಾದಮೇಲೆ ನಾನು ಇವಕ್ಕೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನೋಟ್ಸ್ ಹಾಕ್ತೀನಂತೆ. ಸೊ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಂತೆ. ಆಮೇಲೆ ನನ್ನ ಪೇಜ್ ಪ್ರೊಫೈಲೆಲ್ಲ ನಿಮಗೆ ಸಿಕ್ಬಿಡುತ್ತೆ. ಸೊ ನಾನು ಇವಾಗ ಪೊಲಿಟಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ 3 days ಪೊಲಿಟಿ, ಅದಾದಮೇಲೆ ಕನ್ನಡದು ನಾನು ಯಾವ್ದಾದ್ರು ಒಳ್ಳೆ ಮ್ಯಾರಥಾನ್ ವಿಡಿಯೋ ನೋಡಿಬಿಟ್ಟು ನಿಮಗೆ ಕಳಿಸ್ತೀನಂತೆ. ಸೊ ನನ್ನ ಜೊತೆ ನೀವು ಓದ್ಕೊಳ್ಳಿ. ನಾನು ಯಾಕೆ ಪಾಠ ಮಾಡೋಕ್ಕಾಗ್ತಿಲ್ಲ ಅಂತ ಅಂದರೆ ನಾನು ನಿಮ್ಮ ಥರನೇ ಆಸ್ಪಿರೆಂಟ್. ಆ್ಯಂಡ್ ನನಗೂ ಮೇಗೆ ಸೆಕೆಂಡ್ ಅಟೆಂಪ್ಟ್ UPSC ಇದೆ. ಸೊ ನನಗೂ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತಲ್ವ, ನನಗೆ ಓದ್ಕೊಳ್ಳೋದಕ್ಕೇ 8 to 10 hours ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಾಂದರೆ ನಾನು ಪಾಠ ಮಾಡ್ತಿದ್ದೆ, ನೋಟ್ಸ್ನು ನಾನು ಮಾಡಿಕೊಡ್ತಿದ್ದೆ. ನಾನು ಹೇಳಿದ ಟ್ರಿಕ್ಸ್ನ ಫಾಲೋ ಮಾಡಿ. ಯಾಕೆಂದರೆ 1000 ಮೆಂಬರ್ಸ್ಗೆ ಕಾಲ್ ಆಗಿರೋದು, ಲಕ್ಷಾಂತರ ಜನ ಹಾಕಿರೋದು. ಸೊ ಕಾಂಪಿಟೇಷನ್ ಅಂತೂ ಇರುತ್ತೆ. ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಸಾಯಿ ದೇವ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.